ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಮುಂದೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಭೂಮಿ ಹಾಲಲ್ಲೇ ಇರ್ತಾಳೆ. ಇನ್ನು ಇರೋನ್ನ ಅಶ್ವಿನಿ ಮತ್ತೆ ಅಪ್ಪು ಇಬ್ರು ಖತರ್ನಾಕ್ ಐಡಿಯಾ ಮಾಡಿ ಅವಳನ್ನ ಹೇಗಾದ್ರೂ ಮಾಡಿ ಸ್ಟೋರ್ ರೂಮ್ ಅಲ್ಲಿ ಕೂಡ ಹಾಕ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಬರ್ತಾರೆ. ಬಂದ್ಬಿಟ್ಟು ಅಶ್ವಿನಿ ಇದ್ದವಳು ಮತ್ತೆ ಚಿಕ್ಕಮ್ಮ ದೇವಿಯಾನಿ ಚಿಕ್ಕಮ್ಮ ಕರಿತಾ ಇದಾರೆ. ಏನು ಹಾಲ್ ಬಂಬು ಬೇಕಂತೆ ಅವ್ರಿಗೆ, ಸ್ಟೋರ್ ರೂಮ್ ಅಲ್ಲಿ ತಂದು ಕೊಡ್ಬೇಕಂತೆ, ಹೋಗು ಅಂತ. ಹಾಗಂತಿದ್ದಾಗೇನೆ ಭೂಮಿ, ದೇವಿಯಾನಿ ಮೇಡಮ್ಮ, ದೇವಿಯಾನಿ ಅಮ್ಮನ ಹಾಗನ್ನಲ್ವಲ್ಲ, ನಾನೇ ಕೇಳ್ತೀನಿ ಬಿಡಿ. ಹಾಗಂತಿದ್ದಾಗೇನೆ ಅಶ್ವಿನಿ, ಇಲ್ಲ 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 ಹಂಗಲ್ಲ, ತಗೋಬ ಅಂತ ಹೇಳಿದರೆ ನನ್ನ ಕೈಲಿ. ಅಷ್ಟರಲ್ಲಿ ಅಜಿತ್ ಓಡ್ ಬಂದ್ಬಿಡ್ತಾನೆ. ಬಂದ್ಬಿಟ್ಟು, ಚಿನ್ನ ಏನ್ ನೀನು ಇನ್ನೂ ಇಲ್ಲೇ ಇದೆಯಲ್ಲ, ಎಷ್ಟೊತ್ತು ನೀನ್ ಕಾಯೋದು, ಕಾದು ಕಾದು ಸಾಕಾಗೋಯ್ತು ನಂಗಂತೂ, ಬಹಳ ತಡ ಆಗಿದೆ. ಸೊಂಟದ ನೋವು ಅಂತ ಹೇಳಿ ನೀನ್ 2 ದಿನದಿಂದ ನನ್ನ ಕೈಗೆ ಸಿಕ್ಕಿಲ್ಲ. ಇವತ್ತು ನಿನ್ನ ನಾನು ಅದಕ್ಕೆ ಹೇಳ್ಕೊಂಡು ಹೋಗಿ ಬಂದಿದ್ದೀನಿ. ಬಾ ಬಾ ಮೊದ್ಲು ಹೋಗೋಣ, ಬಾ ನಿದ್ದೆ ಬರ್ತಾ ಇದೆ, ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅಲ್ಲ ಇಲ್ಲಿ ಏನು ತಡೀರಿ, ಇಲ್ಲಿ ಅಶ್ವಿನಿ ಮನಸ್ವಿನಿ ಏನು ಹೇಳ್ತದೆ. ಮನಸ್ವಿನಿನಾ? ಹಾ ಹೇಳ್ಕೊಳ್ಳಿ, ನಡಿ 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 ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ತಿದ್ದಾಗೇನೆ ಅಲ್ಲಿ ರೂಮಲ್ಲಿ ಕೇಳೋ ಬೇಡವೋ ಅಂತ ಹೇಳಿ ಹನುಮಾನಿಸ್ಕೊಂಡು ತಡಬಿಡಿಸ್ಕೊಂಡು ಕೊನೆಗೆ, ಭೂಮಿ ನಿನ್ನ ಇವತ್ತು ಯಾಕೋ ನೋಡ್ತಾ ಇದ್ರೆ ಅಪ್ಸರೆ ಅಂತ ಅನ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಂತಿದ್ದಾಗೇನೆ ಭೂಮಿ, ಸಾಯಿದ್ರೆ ನೀವು ನನ್ನನ್ನ ಅಪ್ಸರೆ ಅಂತ ಅಂತೀರಾ? ಅಜಿತ್ ಹೇಳ್ತಾನೆ, ಹೌದು ಚಿನ್ನ, ನಿನ್ನನ್ನೇ ಅಪ್ಸರೆ ಅಂತ ಇರೋದು. ಅಬ್ಬಾ ನಾನಂತೂ ಕಳೆದೋಗ್ಬಿಡ್ತಾ ಇದ್ದೀನಿ. ಅಜಿತ್ ಹೇಳ್ತಾನೆ, ಬಹಳ ಖುಷಿ ಆಯ್ತಲ್ಲ ನಿನ್ಗೆ? ತುಂಬಾ ಖುಷಿ ಆಯ್ತಾ ಇದೆ ಅಲ್ವಾ? ಭೂಮಿ ಹೇಳ್ತಾಳೆ, ತುಂಬಾನೇ ಖುಷಿ ಆಗೋಗ್ಬಿಟ್ಟಿದೆ, ಕಳೆದು ಹೋಗ್ಬಿಟ್ಟಿದೀನಿ ನಾನು ಅಂತೇಳಿ ಡ್ಯಾನ್ಸ್ ಮಾಡ್ತಾಳೆ ಒಂದ್ ಸುತ್ತು. ಅಜಿತ್ ಮನ್ಸಲ್ಲೇ ಅನ್ಕೊಂಡು, ಇದು ಸರಿಯಾದಂತ ಸಮಯ, ಈಗ್ಲೇ ಇವಳಿಗೆ ಗಾಳ ಹಾಕ್ಬೇಕು. ಭೂಮಿ ಏನಿಲ್ಲ, ನಿನ್ನ ಏನೋ ಕೇಳ್ಬೇಕು, ನೀನು ಇವತ್ತಿನಿಂದ ಮಂಚದ ಮೇಲೆ ಮಲ್ಕೊಂಬಿಡು. ಭೂಮಿ ಹೇಳ್ತಾಳೆ, ನನಗೆ ಅರ್ಥ ಆಗ್ಬೇಕಿತ್ತು, ಈ ಅಪ್ಸರೆ ಅಂತ ಅಂದ್ರಲ್ಲ, ಆಗ್ಲೇ ನನ್ಗೆ ಅರ್ಥ ಆಗ್ಬೇಕಿತ್ತು, ಏನೋ ಇದೆ ಇದ್ರಲ್ಲಿ ಅಂತ. ಅದು ದಡ್ಡ ಬಿಡುತ್ತದ್, ನನಗೆ ಅರ್ಥ ಆಗ್ಲಿಲ್ಲ, ನನಗೆ ಈಗ ಅರ್ಥ ಆಯ್ತು ಬಿಡಿ. ಮತ್ತೆ ಅಜಿತ್ ಹೇಳ್ತಾನೆ, ಆಗಲ್ಲ ಭೂಮಿ, ನೋಡ್ದವ್ರೆಲ್ಲ ಏನ್ ಅನ್ಕೊಳ್ತಾರೆ, ಅದಕ್ಕೆ ಇಲ್ಲಿ ಮಲಗಿದ್ರೆ ಸರಿ ಹೋಗ್ತಿತ್ತು, ಬಾ ಮೇಲಿಬ್ರು ಜೊತೆಲೆ ಮಲಗೋಣ. ಭೂಮಿ ಹೇಳ್ತಾಳೆ, ನನಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು, ನಾನು ನಿಮ್ ಜೊತೆ ಈ ಬೆಡ್ ಮೇಲೆ ಮಲಗಬೇಕು. ತಾಗ್ದಿದ್ದು ಬಿಸಾಕ್ಬಿಡ್ತಾಳೆ, ಆಸಿರುವಂತ ಚಾಪೆ ಹಾಸಿಗೆ ಎಲ್ಲದನ್ನು ಬಿಸಾಕ್ಬಿಟ್ಟು, ಏನ್ ದೊಡ್ಡ ಸಾಹಿಬ್ರೆ ನೀವು ಬಡವ್ರ ಮಕ್ಕಳು ಅಂದ್ರೆ ಏನ್ ಅನ್ಕೊಂಡಿದೀರಾ ಅಂತ ಹೇಳಿ ಆವಾಜ್ ಹಾಕ್ತಾಳೆ. ತಮಾಷೆಯಾಗಿ ಆವಾಜ್ ಆಗ್ತಿದ್ದಾಗೇನೆ ಅಜಿತ್ ಹೇಳ್ತಾರೆ, ಎಷ್ಟು ಸಾಫ್ಟ್ ಆಗಿ ನಡ್ಕತಾನೆ ಅಂದ್ರೆ ಅಷ್ಟು ಸಾಫ್ಟ್ ಆಗಿ, ಯಾವಾಗ್ಲೂ ಮೆಂಟ್ಲು ಅಂತಂದ್ರೆ ಅಜಿತ್ ಸಾಫ್ಟ್ ಆಗಿ, ಭೂಮಿ ಬೇಜಾರ್ ಮಾಡ್ಕೊಂಡ, ನಾನು ಅಂದಿದ್ ನಿನ್ಗೇನಾದ್ರು ಬೇಸರ ಆಗಿದ್ರೆ ಕ್ಷಮಿಸ್ಬಿಡು ಆಯ್ತಾ. ಯಾಕೆ ಹೇಳಿದೆ ಗೊತ್ತಾ, ಈಗ ನಮ್ಮಿಬ್ರು ಸಂಬಂಧ ನಮ್ಗೆ ಗೊತ್ತು ಒಳಗಡೆ ಏನು ಅನ್ನೋದು, ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದಲ್ವ. ಅಪ್ಪ ಬೇರೆ ಮೊನ್ನೆ ಬಂದ್ ನೋಡ್ಕೊಂಡು ಹೋಗಿದ್ದಾರೆ, ಸಡನ್ ಅಂತ ಅಪ್ಪ ಬಂದ್ ನೋಡ್ಬಿಟ್ಟು ಮತ್ತೆ ಬೇಸರ ಪಟ್ಕೊಂಡ್ರೆ, ಅದಕ್ಕೋಸ್ಕರ ಅಪ್ಪನಿಗೆ ಬೇಜಾರಾಗ್ಬಾರ್ದು ಅಂತ ಅಷ್ಟೇ. ನಾನು ಎಷ್ಟು ಪರಿಶುದ್ಧವಾಗಿದ್ದೀನಿ, ಎಷ್ಟು ಶೀಲವಂತ ಅನ್ನೋದು ಗೊತ್ತಲ್ವಾ. ಅದಕ್ಕೆ ಬಂದು ಹೇಳ್ತಾಳೆ, ಹೌದು ಶೀಲವಂತ ಸಾಹೇಬ್ ಅಂತ ನಾನು ಟೈಟ್ಲ್ ಕೊಟ್ಟಿದ್ದೀನಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಹೌದಲ್ವಾ ಮತ್ತೆ ನಾನು ಎಂದಾದ್ರೂ ತಪ್ಪಾಗಿ ನಡಿಯಕ್ ಸಾಧ್ಯನಾ? ಇವತ್ತು ಅದಕ್ಕೋಸ್ಕರ ನಾನು ಅಂದಿದ್ದು, ನಮ್ಮ ಸಂಬಂಧ ಹೀಗಿದೆ ಬಾ ಅಂತ ಹೇಳಿ. ನಿನಗ್ ಬೇಸರ ಆದ್ರೆ ಬೇಡಪ್ಪ, ಬೇಡ ಆಯ್ತು, ಬೇಡ ಸಾರಿ ಅಂತೇಳಿ ಹೋಗಿ ಮಲ್ಕೊಳ್ತಾನೆ. ಮಲ್ಕೊಳ್ತಿದ್ದಾಗೇನೆ ಭೂಮಿ ಮತ್ತೆ ಅವನೇ ಹಾಸಿರ್ತಾನೆ ಕೆಳಗಡೆ, ಮತ್ತೆ ಸರಿಪಡಿಸ್ತಾನೆ. ಬಂದ್ ಮಲ್ಕೊಳ್ತಾಳೆ, ಯಾಕೋ ಸಮಾಧಾನ ಆಗಲ್ಲ. ಮತ್ತೆ ಸಾಹೇಬ್ರೆ ಅಂತಾಳೆ. ಅಜಿತ್ತು ಪಟ್ ಅಂತ ಕಾದಿರ್ನಾಗೆ, ಭೂಮಿ ಕರೆದು ಬಿಟ್ಟಿಯಾ? ಏನ್ ಭೂಮಿ? ಓ ರಗ್ಗಿಲ್ವಾ? ಓ ಬ್ಲಾಂಕೆಟ್ ತರ್ತೀನಿ ಕೊಡ್ತೀನಿ ಬ್ಲಾಂಕೆಟ್ ಅಂತೇಳಿ ಬ್ಲಾಂಕೆಟ್ ತಂದ್ಬಿಟ್ಟು ಕೊಟ್ಟು ಒದಿಸಕ್ಕೆ ಅಂತಾನೆ. ಸಾಹೇಬ್ರೆ ನಾನು ಹೊಚ್ಕೋತೀನಿ, ಅದಲ್ಲ. ಇನ್ನೇನ್ ಭೂಮಿ ಏನಾಯ್ತು ಮತ್ತೆ ಅಂತಾಳೆ. ಮತ್ತೋಗಿ ಮಲ್ಕೋತಾರೆ. ಮತ್ತೆ ಸಾಹೇಬ್ರೆ ಅಂತಾಳೆ. ಮತ್ತೆ ಓ ಭೂಮಿ ಎಸಿ ಆನ್ ಆಗಿದೆ ಅಲ್ವಾ, ನಿಮ್ಗೆ ಆಗಲ್ಲ ಅಲ್ವಾ, ಎಸಿ ಆಫ್ ಮಾಡ್ತೀನಿ, ತಡಿ ಲೈಟು ಆನ್ ಆಗಿದೆ, ತಾಳು ಅಂತೇಳಿ ತಡಬಡಿಸ್ತಿದ್ದಾಗೇನೆ ಭೂಮಿ, ಸಾಹೇಬ್ರೆ ನಿಮ್ಗೆ ಏನಾಗಿದೆ ಇವತ್ತ? ನಾನು ಹೇಳೋದನ್ನ ಮೊದ್ಲು ಕೇಳ್ಕೊಡಿ, ನಾನು ನಿಮ್ ಜೊತೆ ಅಲ್ಲೇ ಮಂಚದ ಮೇಲೆ ಮಲ್ಕೋತೀನಿ. ಅಜಿತ್ ಹೇಳ್ತಾನೆ, ಭೂಮಿ ಅದು ನಿನ್ಗೆ ಬೇಸರ? ಭೂಮಿ ಹೇಳ್ತಾಳೆ, ನೋಡಿ ನನ್ ಮನ್ಸು ಬದಲಾಯಿಸೋದ್ಕಿಂತ ಮೊದಲು ಮಲಗೋಕ್ ಬಿಡಿ ನನ್ನನ್ನ. ಅಜಿತ್ ಕೇಳ್ತಾನೆ, ಆ ಕಡೆ ಮಲಗ್ತೀಯ ಈ ಕಡೆ ಮಲಗ್ತೀಯ?
ಭೂಮಿ ಈ ಕಡೆ ಮಲಗ್ತೀನಿ ಅಂತಾಳೆ. ಸರಿ ಆಯ್ತು ಬಾ. ಸರಿ. ಮತ್ತೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ಮನ್ಸು ಬದಲಾಯಿಸೋದ್ಕಿಂತ ಮೊದ್ಲು ಬಿಡ್ತಿರೋ ಇಲ್ವ ಜಾಗನ? ಅಜಿತ್ ಹೇಳ್ತಾ ಆಯ್ತು ಮಲ್ಕೊ. ಇಬ್ರು ಮಲ್ಕೋತಾರೆ. ಇಬ್ರಿಗೂ ಕೂಡ ಕಣ್ಣಿಗೆ ನಿದ್ದೆ ಬರಲ್ಲ. ಈ ಕಡೆ ಈಗಾಗ್ಲೇ ಸತ್ಯಣ್ಣ ಟೀ ಅಂಗಡಿಗೆ ಅಂತ ಬರ್ತಾರೆ. ಟೀ ಅಂಗಡಿಗೆ ಬಂದ್ರೆ ಅವ್ರು ಯಾವ್ದೋ ರೆಸ್ಟೋರೆಂಟಿಗೆ ಬರ್ತಾರೆ. ಭೂಮಿ ಟೀ ಅಂಗಡಿಗಲ್ಲ, ರೆಸ್ಟೋರೆಂಟಿಗೆ ಬಂದಿದ್ರೆ ಅವ್ನು ಬಂದು ಏನ್ ಬೇಕು ಅಂತ ಕೇಳೋದಕ್ಕೆ ಸತ್ಯಣ್ಣ ಹೇಳ್ತಾರೆ, ನಾನು ಯಾವಾಗ್ಲೂ ಏನ್ ಕೇಳ್ತೀನಪ್ಪ, ಟೀ ತಾನೇ, ಟೀ ತಂದು ಕೊಡು. ಅಷ್ಟೊಂದು ಸಾಕ್ಷಿ ನೋಡ್ಬಿಟ್ಟು ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ಅಲೋ ಸತ್ಯಣ್ಣ, ಎಲ್ಲಿದ್ದೀರಾ, ನಿಮ್ಗೆ ದುಡ್ಡು ಕೊಡ್ಬೇಕಿತ್ತಲ್ಲ ಅದನ್ನೇ ಕೇಳೋಣ ಅಂತ ಮಾಡಿದೆ. ಸತ್ಯಣ್ಣ ಹೇಳ್ತಾರೆ, ಇಲ್ಲ ಅದೇನಿಲ್ಲ, ಬೇಡ ಬಿಡಿ, ಅದಕ್ಕೆ ಸಾಕ್ಷಿ ಇಲ್ಲ, ಕೊಡ್ಲೇಬೇಕು ನಾನು. ಬೇಡ ಅಂತ ಹೇಳಿದ್ನಲ್ಲ, ಎಲ್ಲಿದ್ದೀರಾ ಹೇಳಿ, ನಾನು ಬರ್ತೀನಿ. ಸತ್ಯಣ್ಣ ಹೇಳ್ತಾರೆ, ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇದೀನಿ, ಸಾಕ್ಷಿ. ನಾನು ಅಲ್ಲೇ ಇದ್ದೀನಿ ಅಂತ ಹೇಳಿ ಬರ್ತಾಳೆ. ಮುಖಾಮುಖಿ ಭೇಟಿಯಾಗಿ ನಿಮ್ ಜೊತೆ ಟೀ ಕುಡಿಯೋಕೆ ಕಾಯ್ತಾ ಇದ್ದೆ ನಾನು ಕೂಡ, ನಾವಿಬ್ರು ಫ್ರೆಂಡ್ಸ್ ಆಗೋಣ ಅಂತ ಕೈ ನೀಡ್ತಿದ್ದಾಗನೆ ಸಾಕ್ಷಿ ಕೈನ ಎಂತ ತೆಗೆದ್ಬಿಟ್ಟು ಸತ್ಯಣ್ಣ, ನಾನು ಬಾಲ ಬ್ರಹ್ಮಚಾರಿ, ಹಾಗೆಲ್ಲ ಕೈಯೆಲ್ಲ ಮುಟ್ಟೋಲ್ಲ, ಹಾಗೆ ಹೇಳಿದ್ರೆ ಆಯ್ತಲ್ಲ. ಅದಕ್ಕೆ ಮತ್ತೆ ಸಾಕ್ಷಿ ಇದ್ದವಳು, ಇನ್ನೊಂದ್ 1000 ಏನಕ್ಕೆ ಹೆಚ್ಚಾಗಿ ಹಾಕಿದೀರಾ ಅಂತ ಕೇಳಿದ್ರಿ ಅಲ್ವಾ ಇವಾಗ, ಅದು ಬೇರೆ ಇನ್ನೊಂದು ರಿಪೇರಿ ಇತ್ತಲ್ಲ ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಸತ್ಯಣ್ಣ, ಬೇಡ ತಗೊಳ್ಳಿ ವಾಪಸ್ ನಿಮ್ ದುಡ್ಡು. ಅದಕ್ಕೆ ಸಾಕ್ಷಿ ಹೇಳ್ತಾಳೆ, ಇಲ್ಲ ಟೀ ಪಾರ್ಟಿಗೆ ಆಗ್ಲಿ ಬಿಡಿ. ಸತ್ಯಣ್ಣ ಹೇಳ್ತಾಳೆ, ಏನು ಟೀ ಪಾರ್ಟಿಗೆ 2,000 1,000ನ? ಬೇಡ, ನನ್ಗೆ ಇಷ್ಟ ಆಗಲ್ಲ ಈ ತರ ಎಲ್ಲ. ಸಾಕ್ಷಿ ಹೇಳ್ತಾಳೆ, ಇಲ್ಲ ನಿಮ್ಮ ತಂಗಿ ಸಾಹಿತ್ಯ ನಾನು ಕ್ಲೋಸ್ ಫ್ರೆಂಡು, ನಾನು ಬರ್ತಿದ್ದೆ ಮನೆಗೆ, ನೀವು ನೋಡಿಲ್ಲ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ನೀವು ನನ್ನ ಸಾಹಿತ್ಯನ ಫ್ರೆಂಡೇ ಇರ್ಬೋದು, ಬರ್ತಾ ಇರ್ಬೋದು, ಆದ್ರೆ ನನ್ಗೆ ಅವೆಲ್ಲ ಈಗ ಬೇಡ, ನನಗೆ ಹೆಣ್ಮಕ್ಳ ಜೊತೆ ಸ್ನೇಹ ನಂಗೆ ಇಷ್ಟ ಆಗೋಲ್ಲ ಅಂತೇಳಿ ಎದ್ದೊಟ್ಟೋಗ್ಬಿಡ್ತಾರೆ ಸತ್ಯಣ್ಣ. ಇವಾಗ ಬಂದಿದ್ದಕ್ಕೂ ಸುಂಕುವಿಲ್ಲ ಅನ್ನೋಂಗ್ ಆಗುತ್ತೆ. ಈ ಕಡೆ ಇವರಿಬ್ರು ಅಪ್ಪು ಮತ್ತೆ ಅಶ್ವಿನಿ ಬಿಡೋದೇ ಇಲ್ಲ, ಖತರ್ನಾಕ್ ಪ್ಲಾನ್ ನ ಪ್ರಾರಂಭಿಸ್ತಾರೆ. ಆ ಖತರ್ನಾಕ್ ಪ್ಲಾನ್ ನ ಪ್ರಾರಂಭಿಸಿ ಅಂತೂ ಅದನ್ನ ಇವತ್ತ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಓಡ್ತಾರೆ. ಇಲ್ಲಿ ಅಶ್ವಿನಿ ರೂಮ್ ಹತ್ರ ಹೋಗ್ತಾಳೆ, ಸ್ಟೋರ್ ರೂಮ್ ಹತ್ರ. ನಾನು ಆಲ್ಬಮ್ ತರಬೇಕಿತ್ತು ಭೂಮಿ, ಬರ್ತೀಯ ನನ್ ಜೊತೆಗೆ ಆಚೆ ನಿಂತ್ಕೊಳ್ಳುವಂತೆ ಭೂಮಿ ಹೇಳ್ತಾಳೆ. ಆಲ್ಬಮ್ ಬಾ, ಸರಿ ನಡೀರಿ ಬರ್ತೀನಿ. ಪಾಪ ಅವಳು ಮುಗ್ಧವಾಗಿ ನಂಬಿಗೆ ಬರ್ತಾಳೆ. ಬರ್ತಿದ್ದಾಗೇನೆ ಇಲ್ಲಿ ಆಲ್ಬಮ್ ತಗೊಳಕ್ಕೆ ಅಂತ ಹೇಳಿ ಹೋಗ್ತಾಳೆ. ಓದೋಳು ಮತ್ತೆ ಹಿಂಗ್ ಬಂದ್ಬಿಟ್ಟು ಮಾಸ್ಕ್ ಮರ್ತು ಬಂದಿದ್ದೀನಿ, ಮಾಸ್ಕ್ ತರ್ತೀನಿ ಆಯ್ತಾ. ಹಾಗಂತಿದ್ದಾಗೇನೆ ಭೂಮಿ ಒಳಕ್ ಹೋಗೋದು ನೋಡಿ ಪಟ್ ಅಂತ ಬಾಗ್ಲ ಹಾಕೊಂಡು ಲಾಕ್ ಮಾಡ್ಬಿಡ್ತಾಳೆ. ಭೂಮಿ ಯಾರು ಬಾಗ್ಲಾಕಿದ್ದು, ತೆಗಿರಿ ಅಂತ ಕೇಳಿದ್ರು ಕೂಡ ತೆಗಿಯೋದಿಲ್ಲ, ಅಲ್ಲೇ ಅಂತ ಬಿದ್ಬಿಡ್ತಾಳೆ ಪಾಪ. ಈ ಕಡೆ ಈಗಾಗ್ಲೇ ಈ ಪಾಪಿ ಅಶ್ವಿನಿ ಶ್ರವಣನಿಗೆ ಹಿಂದೆ ಹೇಳಿರ್ತಾಳೆ, ನನ್ನ ಹೆಸರು ಮತ್ತೆ ನಿನ್ನ ಹೆಸರು ಇರ್ಬೇಕು ಅಪ್ಪ ನನಗೆ, ಇಲ್ಲಾಂದ್ರೆ ನಾನು ನಿಮ್ ಮಗಳು ಅಂತೆಲ್ಲ ಅನ್ಸಲ್ಲ ಅಂತ ಹೇಳಿ. ಅದ್ರಂತೆ ಪೇಪರ್ಗೆಲ್ಲ ಹಾಕ್ಸ್ಬಿಟ್ಟಿರ್ತಾನೆ. ಹಾಕ್ಸ್ಬಿಟ್ಟಿರ್ತಾರೆ ಶ್ರವಣ್. ಹಾಕ್ಸಿರೋದನ್ನ ನೋಡಿ ತಂತಾರೆ, ಆ ಕಾಪಿನ ತಂದು ತೋರಿಸಿದ್ರೆ ಎಲ್ಲದ್ರಲ್ಲೂ ಕೂಡ ಕೊಟ್ಟಾಗಿದೆ ಆಗ್ಲೇ ಅಡ್ವರ್ಟೈಸ್. ಅದು ನೋಡಿ ಖುಷಿ ಆಗೋಯ್ತಾಳೆ, ಎಲ್ರು ಖುಷಿ ಆಯ್ತಾರೆ. ಆದ್ರೆ ಇವಳು ಖತರ್ನಾಕು, ಇವಳು ದೊಡ್ಡ ರೌಡಿ ಗುಂಪು ನೋಡು ಅನ್ನೋದು ಪಾಪ ಯಾರಿಗೂ ಗೊತ್ತಿಲ್ಲ. ಈ ಪಾಪಿ ದೇವ್ಯಾನಿ ಕರ್ತಂದ್ಬಿಟ್ಟು ಈ ಗಿಲಿಗಿಲಿನ ಒದ್ದಾಡ್ತಾಳೆ. ಅಯ್ಯೋ, ಆಸ್ತಿ ಹೊಡೆಯೋದ್ರ ಬಗ್ಗೆ ಇವಳು ಎಲ್ಲದನ್ನು ಹೆಸರು ಬದಲಾಯಿಸ್ಕೊತಾ ಇದ್ದಾಳ, ಗೊತ್ತೇ ಆಗ್ಲಿಲ್ವಲ್ಲ ಅಂತ ಹೇಳಿ ಕಣ್ ಬಿಡ್ತಾ ನಿಂತಿರ್ತಾಳೆ. ಒಳ್ಳೆ ತಿರುಗಿ ಪಡಿತಾ ಇದೆ ಮಾತ್ರ ಈ ಒಂದು ಧಾರಾವಾಹಿ. ಯಾಕೆ ಅಂತ ಅಂದ್ರೆ ಇಲ್ಲಿ ದೇವಿಯಾನಿ ಕರ್ಕೊಂಡ್ ಬಂದಿತ್ತಂತದ್ದು ಅವಳಿಗೆ ಗೊತ್ತಿಲ್ಲದೆ ಇವಳು ಖತರ್ನಾಕ್ ಪ್ಲಾನ್ ಮಾಡಿ ಆಸ್ತಿ ಹೊಡಿಯಕ್ ಹೊರಟವಳೆ. ಇಲ್ಲಿ ನಿಜವಾಗ್ಲೂ ಆಸ್ತಿ ಬೇಕಾಗಿರೋದು ದೇವಿಯಾನಿಗೆ. ಅವಳು ಹೊಡಿಬೇಕು ಆಸ್ತಿನ, ಅಂಜುನ ಅಜಿತನಿಗೆ ಮದ್ವೆ ಮಾಡ್ಬೇಕು, ಭೂಮಿನ ಮುಗಿಸಿ ಅಂತ ಹೇಳಿ ಇವಳನ್ ಕರ್ಕೊಬಂದ್ಲು. ಅದೇ ಇವಳಿಗೆ ತಿರುಗ್ಬಾಣ ಆಗ್ತಾ ಇದೆ. ಇಲ್ಲಿ ಇವಳೇ ಆಸ್ತಿ ಹೊಡ್ಕೊಂಡು ಸಂಪೂರ್ಣ ಈ ಮನೆ ಒಡತಿ ಆಗೋಕೆ ಇವಳು ಹೊರಟಿದ್ದಾಳೆ. ಇನ್ ದೇವಿಯಾನಿ ಬಿಡ್ತಾಳ? ಅಂತೂ ಕಳ್ರಿ ಏಟಿಗೆ ಎದುರೇಟು ಅನ್ನೋ ರೀತಿನಲ್ಲಿ ಎದುರಾಗಿ ನಿಂತ್ಕೊಳ್ತಾರೆ ಶತ್ರುಗಳಾಗಿ. ಇಲ್ಲಿ ಎಲ್ಲೋ ಒಂದ್ ಕಡೆ ಭೂಮಿ ಮತ್ತೆ ಅಜಿತನಿಗೆ ಒಳ್ಳೆಯದಾಗ್ತಕ್ಕಂಥ ಸನ್ನಿವೇಶ ಇವರೇ ಮಾಡ್ಕೊಡ್ತಾರೆ. ಅಂತೂ ಪಾಪ ನಿಜವಾಗಿ ಏನು ಮಗಳು ಅಂತ ಇದ್ದಾಳೆ, ಅವಳು ಮಗಳು ಅನ್ನುವಂಥದ್ದನ್ನ ಸಾಬೀತುಪಡಿಸ್ಕೊಳ್ತಕ್ಕಂಥ ಸಂದರ್ಭ ಸನ್ನಿಹಿತವಾಗ್ತಾ ಇದೆ. ಬಹಳ ತುಂಬಾ ಚೆನ್ನಾದಂತ ತಿರುವನ್ನ ಪಡ್ಕೊಳ್ತಾ ಇದೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕಾನ್ ಬಟನ್, ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.